ನಾಲ್ಕನೇ ಕೊಟ್ಟರೆ ಸಾಕಾಯ್ತು. ಇಡ್ಲಿ ಸಾಂಬಾರು ಎಲ್ಲ ಕೊಡ್ತಿದ್ದ. ಸಾಗರಕ್ಕೆ ಹೋಗಿ ಬಂದ್ರೆ 25 ರೂಪಾಯಿ. ನಿನ್ ಗಾಡಿ ಬಾಡಿಗೆಗೆ ತಗೊಂಡೋಗ್ತಿದ್ಯಾ? ಒಟ್ಟಿಗೆ ಹೊಟ್ಟೆ ನಾನೇ ಕರಿ ಪಾಯಸ ಹಾಕೈತೆ, ಕರಿ ಪಾಯಸ ಮಾಡ್ತಿದ್ದ. ಹೌದಾ? ಈ ಊರಿಗೆ ಬಂದು ಎಷ್ಟು ವರ್ಷ ಆಯ್ತು? 60 ವರ್ಷ ಆಯ್ತು. ಅಜ್ಜ ಈ ಊರಿಗೆ ನೀವು ಬಂದು ನೆಟ್ಟಿದ್ದೆ ಅಲ್ದ ಇದೆಲ್ಲ ಮರ? ಅಂತಿಲ್ಲ, ಬರೀ ಕಾಡೇ ಆಗಿತ್ತು. ಮನೆ ಮಾಡಿತ್ತು, ಬರೀ ಕಾಡ ಆಗಿತ್ತು. ಅಂತಿದೆ ವಾಂಗ್ ಮರ, ತೆಂಗಿನ ಮರ ಅಂತಿದೆ. ಎಷ್ಟು ಆಗಿತ್ತು ಆ ತೆಂಗಿನ ಮರ ನಾನೇ ನೆಟ್ಟಿದ್ದೆ. ಇಲ್ಲಿ ಬಂದಲ್ಲ ಆ ತೆಂಗಿನ ಮರ ನೆಟ್ಟಿದ್ದು ನೀನೇಯಾ? ಅಷ್ಟು ತೆಂಗಿನ ಮರ ನೆಟ್ಟಿದ್ದು ನಾನೇ. ಹೌದಾ? ಈ ಊರಲ್ಲಿ ಏನು ಇರಲಿಲ್ಲ, ಬರೀ ಕಾಡಿದಿತ್ತಾ? ಕಾಡಿತ್ತು. ಇಲ್ಲಿ ಆದ್ಮೇಲೆ ಇಲ್ಲಿ ತೋಟ ಇಲ್ಲಿ ಬಂತು. ನಿಮಗೆ ಈ ಮನೆ ಕಟ್ಟಿ ಮಾಡಿದ್ವಿ. ಇಲ್ಲಿ ಸ್ವಂತ ಮನೆಯಾಗಿತ್ತು ಅಂತ. ಅದೀಗ ಕೊಡಿ ಮಡಿಗೆಲ್ಲ ಹಂಚು ಹಾಕಿ 500 ಹಂಚು, ವರ್ಷ 500 ಹಂಚು ತಗೊಂಡು ಸೊಂಗೆ ಮನೆ ಆಗಿತ್ತ ಫಸ್ಟು? ಹಂಗೆ ಮನೆ ಅಡಿಕೆ ಸೋಗೆ ತಂದು ಹೊಚ್ಚಕ್ಕಾಗಿತ್ತು. ವರ್ಷಕ್ಕೊಂದ್ಸಲ ಹೊಚ್ಚಿಬಿಟ್ರೆ ಆಗಿತ್ತು. ಹೊತ್ತಿರ್ತಿತ್ತು ಮನೆ ಅಂದ್ರೆ. ಅದೇ ಅವಾಗೊಂದು ಸಂಜೆ ಒಟ್ಟು ಮಾಡಿ ಸಂಜೆ ಹಚ್ಕೊಂಡು ತೋಟದಲ್ಲಿ ಇದೆಲ್ಲ ಒಟ್ಟು ಮಾಡ್ಕೊಂಡು ತಗೊಂಡು ಸಂಜೆ ಹೊಚ್ಚಕ್ಕಾಗಿತ್ತು ಮನೆಗೆ. ಸಂಜೆ ಹೊಚ್ಚಿದ್ದ ನಾನು, ನಮ್ಮ ತಮ್ಮ ಸುಬ್ಬು ಹಚ್ಕೊಂಡು ಹೊಚ್ಚಿದ್ದೆ. ಈಗ ಹಂಚಿನ ಮನೆ ಆಗಿದೆ. ಹಂಚಿನ ಮನೆಯಲ್ಲಿ 5 ಮನೆ ಸಂಜೆ ನಾನೇ ಹಚ್ಚಿದಾಗಿತ್ತು. ಕೊಟ್ಟಿಗೆ ಎಲ್ಲ ಸಂಜೆ ಆಗಿತ್ತು. ಗುಡ್ಡು ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಎಲ್ಲ ಸಂಜೆ ಕೊಟ್ಟಿಗೆ ಆಗಿತ್ತು. ಕೊಟ್ಟಿಗೆ ಹಚ್ಚಿದ್ರೆ ನಾನೇ ಕರಿ ಪಾಯಸ ಹಾಕೈತೆ, ಕರಿ ಪಾಯಸ ಮಾಡ್ತಿದ್ದ. ಹೌದಾ? ಕರಿ ಪಾಯಸ ಕರಿ ಪಾಯಸ ತಿಳ್ಕೊಂಡು ಊಟ ಮಾಡ್ಕೊಂಡು ವಾಪಸ್ ಬಂದಿದ್ದೆ. ಅದೇ ಒಂದು ಮಜಾ ಆಯ್ತು. ಮಜಾ ಇತ್ತು. ಓ, ಅದಕ್ಕೆ ಕರಿ ಪಾಯಸ ಹೇಳ್ತಿದ್ದೆ. ಆಯ್ತು, ಹೋಗ್ಬಿಟ್ರೆ ಸಾಯಂಕಾಲದಲ್ಲಿ ಹಚ್ಚೋದು. ಹಚ್ಚಿ ಬರ್ತೀನಿ. ಮನೆ ಹೊಚ್ಚೋದೆ, ಮನೆ ಹೊಚ್ಚೋದು, ಕೊಟ್ಟಿಗೆ ಹೊಚ್ಚೋದು. ಕೊಟ್ಟಿಗೆ ಹೊಚ್ಚ, ಮನೆ ಹೊಚ್ಚ ಎಲ್ಲ ಮಾಡೋದು. ಮತ್ತೆ ಅದಕ್ಕೆ ಹೊಚ್ಕೆ ಮಾಡೋಕೆ ಗೊತ್ತಿತ್ತಿಲ್ಲ. ನಾನು ತಮ್ಮ, ನನ್ನ ತಮ್ಮನಿಗೆ ಬಿಟ್ಟಿತ್ತು. ಗದ್ದೆ ನೆಟ್ಟಿ? ಗದ್ದೆ ನೆಟ್ಟಿನೂ ಮಾಡಿದ್ದೆ ನಾನು. ನೀವು ಫುಲ್ಲು? ಅದೇ ಅದಕ್ಕೊಂದು ಆಳೆ ಸಿಕ್ತಿದ್ದಿರಲ್ಲ. ಅವಾಗ ನೀವೇ ಮಾಡಿದ್ರ? ಅಕ್ಕಿ ಸೇರು ಕೊಡೋಕ್ಕಾಯ್ತು. ಈಗ ಅಕ್ಕಿ ಸೇರಿಲ್ಲ ಅಂತಿಲ್ಲ, ಅದು ಅಕ್ಕಿ ಸೇರು ಕೊಡೋಕ್ಕಾಯ್ತು. ಅಕ್ಕಿ ಸೇರು ಕೊಟ್ಟರೆ ಬರ್ತಿದ್ದಾವೆ ಅಂತ ಅಕ್ಕಿ ಇರ್ತಿತ್ತಲ್ಲ. ಓ, ಹಿಂದಿನ ಕಾಲದಲ್ಲಿ ಎತ್ತು, ಗಾಡಿ ಎತ್ತು ಇತ್ತು, ಗಾಡಿ ಇತ್ತು. ಎತ್ತಿನ ಗಾಡಿ ಇತ್ತ ನಿಮ್ಮಲ್ಲಿ? ಗಾಡಿ ಇತ್ತು. ಎತ್ತಿನ ಗಾಡಿ ಸಿರಿಮಲ್ಲಿದ್ದಲ್ಲಿ 6 ದೋಣಿ ಹಾಕಿದ್ದು, ಒಂದು ದೋಣಿ ಈಚೆಗೊಂದು ದೋಣಿ, ಮಧ್ಯ ಗಾಡಿ ಹಾಕಿ ಹತ್ತಿ ದಾಳಿಸ್ತಿದ್ದ. ಹೌದಾ? ಯಾವುದು? ಆ ಮೆಣಸ್ಗಾರ ಹೊಳೆನಾ? ಮೆಣಸ್ಗಾರ ಹೊಳೆನ ಈಜೆ ಹೋಗ್ತಿದ್ದ. ಗಾಡಿನ 2 ದೋಣಿ ಮಧ್ಯ ಕಟ್ಬಿಡ್ತಿದ್ರಿ, ಎತ್ತನ್ನು ಬಿಟ್ಟೊಡ್ತಿದ್ರಿ. ಬಿಟ್ಟೊಡೆದು ಆಚೆ ದಿಂಬಕ್ಕೆ ಹೋಗ್ತಿದ್ದವು. ಅಲ್ಲಿ ಎತ್ತನ್ನು ಹೊಡೆಯೋದು. ಆಮೇಲೆ ಎತ್ತಲ್ಲೇ ಇರ್ತಿದ್ವಾ? ಮುಂದೋಡೋಗ್ತಿರ್ಲಿಲ್ಲ? ಎತ್ತು ಗಾಡಿ ಬಿಟ್ಟಿಗೆ ಹೋಗ್ತಿದ್ದಿಲ್ಲ. ಗಾಡಿ ಬಿಡ್ಕೆ ಹೋಗಿ ನಿಂತ್ಕೊತಿದ್ದ. ಮತ್ತೆ ಗಾಡಿ ಹೊಡ್ಕೊಂಡು ಕಟ್ಕೊಂಡು ಹೋಗ್ತದೆ ಸಾಗರಕ್ಕೆ. ಎಂತಕ್ಕೆ ಹೋಗ್ತಿದ್ದಿ? ಅದಕ್ಕೆ ತಗೊಂಡು ಹೋಗ್ತದೆ. ಅಲ್ಲಿನ ಸಾಗರದಿಂದ ಸಾಮಾನು ತಪ್ಪದು ಎಲ್ಲ ಮಾಡ್ತಿದ್ದ. ವರ್ಷಕ್ಕೊಂದ್ಸಲ ಸಾಮಾನು ತಂದ್ಕತ್ತಿದ್ರ? ಸಾಮಾನು ತಂದ ವರ್ಷಕ್ಕೊಂದ್ಸಲ ತಪ್ಪೈತೆ ಎಲ್ಲ. ಅದನ್ನೆಲ್ಲ ಒಣಸ್ ತೆಗ್ದಿಟ್ಕತ್ತಿದ್ದೆ. ಒಣಸೆಲ್ಲ ತೆಗೆದಿಟ್ಟಿದ್ದ. ಒಂಥರ ಲವಲವಿಕೆ ಜೀವನ ಆಗಿತ್ತು ಅಲ್ಲ? ಮಳೆ ಅಂದ್ರೆ ಭಯಂಕರ ಹೊಡಿತಿತ್ತು. ಹೊಳೆ ಬಚ್ಚಿತ್ತು. ತಂಕೊಡಮನೆ ಹೊಳೆ ಹಚ್ಚುತ್ತಾ, ತಂಕೊಡಮನೆ ಹೊಳೆಲಿ ಇದು ದಾರ್ಸಕ್ಕಾಯ್ತು. ಜಾನುವಾರು ಅಲ್ಲವ, ಜಾನುವಾರು ಚೆಲ್ಲಿ ಹೋಗ್ತಿದ್ದ. ಒಂದು ಉದ್ದ ಢಳ ತಗೊಂಡು ಇಟ್ಕೊಂಡು ಜಾನುವಾರೆಲ್ಲ ದಾಡಿಸ್ತಿದ್ದ. ಹೊಳೆ ಅಂತ ಭಯಂಕರ ಬಚ್ಚಿತ್ತು ಮಳೆಗಾಲದಲ್ಲಿ. ಎಲ್ಲಿಗೆ ದಾಡಿಸ್ತಿದ್ದೆ ಅದನ್ನ? ಮನೆಗೆ ಹಾಕಿ ಬೈಲಿಗೆ ಮನೆಯಲ್ಲಿ ಹೋಗ್ತಿದ್ದ. ಮೈಯಾಗ ಕಳಿಸ್ತಿದ್ದೆ ನೀವು? ಹೊಳೆ ಕಳಿಸ್ತಿದ್ದ. ಸಾಯಂಕಾಲ ಹೊತ್ತಿಗೆ ಮಳೆ ಹೊಡೆದ್ಬಿಡ್ತ ಅಂದ್ರೆ ಭಯಂಕರ ನೀರು ಬರ್ತಿತ್ತು. ಆವಾಗ ಹೊಳೆ ದಾಡ್ಸಲ್ಲ ಹಾಕೈತೆ, ಜಾನುವಾರು ದಾಡ್ಸಲ್ಲ ಹಾಕೈತೆ ಹೋಗ್ತಿದ್ದಲ್ಲವ ದಾಡ್ಸೋದು. ನಿಮ್ಗೆ ಈಜೆಲ್ಲ ಬರ್ತಿತ್ತ? ಈಜು ಬರ್ತಿತ್ತು. ತಲೆ ಅಂಗೀಸು ಇಂಗೀಸು ಎಲ್ಲ ಬರ್ತಿತ್ತು. ಹೊಳೆ ಇತ್ತಲ್ಲ, ಕಟ್ತಿದ್ದ ದಾಸಿಯಲ್ಲಿ ನೀರು ನಿಲ್ತಿತ್ತು. ಅಲ್ಲಿ ಹಾಕೊಂಡು ಈಸೋದು ದಿವಸ. ದನ ಕರಿಯೋದು ಎಲ್ಲ ಮಾಡ್ತಿದ್ರ? ಹಾಲು ಕರಿಯೋದು ನಾನು ಕಡಿಮೆ, ಅವ ಕರಿತಿದ್ದ. ನಾ ಕಡಿಮೆ ದನ ಕರಿಯೋದು. ಹಳೆ ಊರಲ್ಲೂ ಅಷ್ಟೇ. ಇಲ್ಲಿ ಬಂದನು ಅಷ್ಟೇ. ದನ ಕರಿಯೋದು ಕಡಿಮೆ. ನಾನು ದನ ಕಟ್ಟಾಕೋದು
ಗೊಬ್ಬರ ತೆಗೆಯೋದು ಅಂತ ಕೆಲಸ. ಕೆಲಸ ಚೆನ್ನಾಗಿತ್ತು. ನಾನು ತೋಟಕ್ಕೆ ಹೋಗಿ ಕೆಲಸ ಹ್ಮ್ ಎಲ್ಲ ಬರೀ ಕಾಡಾಗಿತ್ತು, ತೋಟದ ಅಂತದ್ದು ಇರಲ್ಲ, ಹ್ಮ್ ಬಯಲಾಗಿತ್ತಲ್ಲ. ಎಲ್ಲ ಸಾಕು ಮಾಡ್ಕೊಂಡು ಸಸಿ ನೆಟ್ಟು ಮಾಡಿದ್ದೆ. ನಾವು ತೋಟ ಮಾಡಿದ್ದೆ. ಮುಂಚೆ ತೋಟ ಚಿತ್ತು ಅಷ್ಟೇ, ಎಲ್ಲ 4-3 ಅಡಿಕೆ ಮರ ಇತ್ತು. ಅಡಿಕೆ ಮರವೇ ಇಲ್ಲ ಬಂದ್ಮೇಲೆ ಇಲ್ಲಿ ಈ ಊರಲ್ಲಿ. ಕೊನೆಗೆ ನೀನೇ ನೆಟ್ಟು ಬೆಳೆಸಿದ್ದು ತೋಟ? ನೆಟ್ಟು ಬೆಳೆಸಿದ್ದೆ ನಾನು, ನನ್ನ ತಮ್ಮ ಮತ್ತೊಂದೆಲ್ಲ ನೆಟ್ಟಿದ್ದೆ. ಒಟ್ಟಾಗಿ ಇದ್ದೆ ಅವಾಗ ಒಂದಷ್ಟು ವರ್ಷ. ಇಷ್ಟ ಆಯ್ತು. ಆದ್ಮೇಲೆ ಮೇಲೆ ಈ ಮನೆ ಕಟ್ಟಿ ನಾನು, ತಮ್ಮ ಕೆಳಗೆ ಮನೆ ಕಟ್ಟ. ಅಣ್ಣಲ್ಲಿ ಮುದ್ದೆ ಮನೆಯಲ್ಲೇ ಇದ್ದ, ಮೂಲ ಮನೆಯಲ್ಲೇ ಇದ್ದ. ಮನೆ ಅಂತ ಕೊಟ್ಟಿಗೆ ಆಗಿರ್ತದೆ. ಆ ಕೊಟ್ಟಿಗೆಲ್ಲ ಹಳೆ ಊರಲ್ಲಿ ಅಣ್ಣನ ಜೊತೆಗೆ ಹೋಗ್ತಿದ್ಯಾ? ಅಣ್ಣನ ಜೊತೆ ಹೋಗ್ತಿದ್ದೆ ಹಳೆ ಊರಲ್ಲಿ? ನನ್ನ ಜೊತೆ ಹೋಗ್ತಿದ್ದಲ್ಲ, ಅಣ್ಣನ ಬರ್ತಿದ್ದ ಸಾಗರಕ್ಕೆ. ಸಾಗರ ಕಡಿಮೆಪ್ಪ, ಸಾಗರ ಪಾಪದಾಗ ಇಲ್ಲ. ಅಣ್ಣ ಇಟ್ಲ ಬಂದ್ಮೇಲೆ ಅಣ್ಣೇ ಗಾಡಿ ಹೊಡಿತಿದ್ದ ಮುಂಚೆ. ಅಣ್ಣ ಇಟ್ಲ ಬಂದ್ಬಿಟ್ಟ ಮುಳುಗಡೆ ಅಪ್ಪಂದೊಳಗೆ, ಇಲ್ಲಿ ಜಮೀನು ಮಾಡಿದ. ಈಗ ಬಂದ, ನಾನು ಹೋಗ್ತಿದ್ದೆ, ನಾನು ಹೊಡಿ ಆ ಊರಲ್ಲಿ. ಬಾಡಿಗೆ ಗಾಡಿ ಹೊಡಿತಿದ್ದೆ. ಬಾಡಿಗೆ ಗಾಡಿ ಹೊಡ್ತಿದ್ದೆ, 25 ರೂಪಾಯಿ ಕೊಡ್ತಿದ್ದ. ಒಂದು ಸುತ್ತ ಸಾಗರಕ್ಕೆ ಹೋಗಿ ಬಂದ್ರೆ 25 ರೂಪಾಯಿ ಕೊಡ್ತಿದ್ದ. ನಿನ್ ಗಾಡಿ ಬಾಡಿಗೆ ತಗೊಂಡೋಗ್ತಿದ್ಯಾ? ಎತ್ತಿನ ಗಾಡಿ ಅವಾಗಿನ ಕಾಲದಲ್ಲಿ. ಬಾಡಿಗೆ ನಾಲ್ಕಿನ ಮನೇಲಿ ಅವೆಲ್ಲ ವ್ಯಾಪಾರ ಮಾಡ್ತಿದ್ದ ಅಡಿಕೆನ. ಅದನ್ನೆಲ್ಲ ತುಂಬಿ ಇರ್ತಿದ್ದ. ಚೀಲ ಗಾಡಿ ಹೇರ್ಕೊಂಡು ಹೋಗ್ದು. 25 ರೂಪಾಯಿ ಸಿಕ್ತಿತ್ತ ಬಾಡಿಗೆ? 25 ರೂಪಾಯಿ ಗಾಡಿ ಸಿಕ್ತಿತ್ತು. ಸಾಗರಕ್ಕೆ ಹೋಗಿ ಬಂದ್ರೆ 25 ರೂಪಾಯಿ ಸಿಕ್ತಿತ್ತು. ನೀವೇ ಹೊಡ್ಕೊಂಡು ಹೋಗ್ತೀವಿ ಗಾಡಿ? ತಿಂದೆಲ್ಲ ನಾನೇ ತಿಂದಲ್ಲಿ. ಇವತ್ತು ಹೋಗ್ಬಿಟ್ರೆ ನಾಳೆ ಇವತ್ತು ಸಾಯಂಕಾಲ ಹೋಗ್ಬಿಟ್ರೆ ನಾಳೆ ಸಾಯಂಕಾಲ ವಾಪಸ್ಸು. ಓಲೆಲ್ಲಿ ಗಾಡಿಯಲ್ಲೇ ಉಳ್ಕತ್ತಿದ್ದೆ? ಹಾಂ, ಗಾಡಿಯಲ್ಲೇ ಉಳ್ಕತ್ತಿದ್ದೆ. ಊಟ ತಿಂಡಿ ಕಟ್ಕೊಂಡು ಹೋಗ್ತಿದ್ರ? ತಿಂಡಿ ಹೋಟ್ಲಿಗೆ ಹೋಗ್ತಿದ್ದೆ. 4 ಆಣೆ ಕೊಟ್ಟರೆ ಸಾಕಾಯ್ತು. ಇಡ್ಲಿ ಸಾಂಬಾರು ಎಲ್ಲ ಕೊಡ್ತಿದ್ದ. 4 ಆಣೆಗೆ ಯಾವಾಗ. ಅಲ್ಲ, ಮತ್ತೆ ಮೆಣಸುಗಾರ ಹೊಳೆನೇ ದಾಟ್ಕೊಂಡು ಹೋಗಿತ್ತ? ಹಾಂ, ಮೆಣಸ್ಕಾರ್ ಹೊಳೆನೇ ದಾಟ್ಕೊಂಡು ಹೋಗ್ತೀಯ. ಬರೋಕ್ಕಿದ್ದ ವರ್ಷ ಮೆಣಸ್ಕಾರ್ ಹೊಳೆ ದಾಟ್ಕೊಂಡೇ ಬರ್ತಿದ್ದು. ತರ ಹೊಳೆ ದಾಟೋದೆಲ್ಲ ಮಜಾ ಇತ್ತು. ಸೈಕಲ್ ಹೊಡೆಯೋದು ಚೆನ್ನಾಗಿತ್ತ? ಎತ್ತಿನ ಗಾಡಿ ಹೊಡೆಯೋದು ಚೆನ್ನಾಗಿತ್ತ? ಎತ್ತಿನ ಗಾಡಿ ಹೊಡೆಯೋದೇ ಚೆನ್ನಾಗಿತ್ತು. ಸೈಕಲ್ ಹೊಡಿಯೋಕ್ಕಿಂತವ ಎತ್ತಿನ ಗಾಡಿ ಹೊಡಿ ಗಾಡಿ ಹೊಡಿತೀನಿ.